ಸರ್ ಸೊಲ್ಯೂಷನ್. ಕರೆಕ್ಟ್ ಹರೀಶ್ ಸರ್. ಯಾಕೆ ಅಂತಂದ್ರೆ ನೀವಾಯ್ತು, ರಮೇಶ್ ಸರ್ ಆಯ್ತು, ನೀವು ಬೆಂಗಳೂರಿಗೋಸ್ಕರ ಹೋರಾಟ ಮಾಡಿದವರು, ರಾಜಕೀಯ ಅಲ್ಲ. ರಾಜಕೀಯ ಬೇರೆ. ಯಾಕೆ ಅಂದ್ರೆ ರಾಜಕೀಯ ಮಾಡೋದು ಬೇರೆ. ನಾವು ಅಧಿಕಾರದಲ್ಲಿ ಇರ್ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಇನ್ನೊಂದು ಆಗ್ಬೇಕು ಅನ್ನೋದು ರಾಜಕೀಯ ಅಲ್ಲ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲ. ನೀವೆಲ್ಲ ಪಕ್ಕ ಬೆಂಗಳೂರಿಯನ್ಸ್. ನೀವು ಸ್ಟಾಮ್ ವಾಟರ್ ಇದು ಏನಿದೆ ಅದಕ್ಕೋಸ್ಕರ ಫೈಟ್ ಮಾಡಿದವರು. ನೀವು ರಾಜಕಾಲುವೆ ಒತ್ತುವರಿ ವಿರುದ್ಧ ಫೈಟ್ ಮಾಡಿದವರು. ಯಾಕೆ ಅಂತಂದ್ರೆ ನೀವು ಬೆಂಗಳೂರನ್ನ ಹಿತರಕ್ಷಣೆ. ಯಾಕೆ ಅಂದ್ರೆ ಇದು ಪೌರರು, ಮಹಾಪೌರರು, ಉಪಮಹಾಪೌರರು ಅಂತ ಅಂದರೆ ಸರ್ ಆ ಹೆಸರು ಕೇಳಕ್ಕೆ ಹೆಂಗಿದೆ ಸರ್. ಯು ಆರ್ ದಿ ಫಸ್ಟ್ ಸಿಟಿಸನ್ ಆಫ್ ಬೆಂಗಳೂರು. ಆ ಬದ್ಧತೆ ನಿಮ್ಮಲ್ಲಿದೆ, ನಾನಿಲ್ಲ ಅಂತ ಹೇಳಿಲ್ಲ. ಆದರೆ ರಾಜಕೀಯವನ್ನು ಮರೆತು ನೀವು ಇವತ್ತು ಮಾತಾಡಬೇಕು. ವೆದರ್ ಇಟ್ ಈಸ್ ಬೊಮ್ಮಾಯಿ ಅವರು, ವೆದರ್ ಇಟ್ ಈಸ್ ಯಡಿಯೂರಪ್ಪನವರು, ವೆದರ್ ಇಟ್ ಈಸ್ ಸಿದ್ದರಾಮಯ್ಯನವರು, ಅವರು ಡಿ ಕೆ ಯಾರನ್ನಾಗ್ಲಿ ಸರ್, ಕಷ್ಟನೇ. ಜನನೇ ಸರ್. ನನಗೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ಸರ್. ಬೆಳಿಗ್ಗೆ ನಾನು ಇರೋದು MGK ಮೂರ್ತಿಲಿ ಅವ್ರ ಚಾಮರಾಜಪೇಟೆ. ಇಷ್ಟು ದೊಡ್ಡ ಪೈಪ್ಗಳು ಈ ಒಂದು ವಾರದಲ್ಲಿ ತಂದು ಹಾಕಿದ್ದಾರೆ ಸರ್. ದೇ ನೋ ನಮ್ಗೆ ಮಳೆ ಬರ್ತಾ ಇದೆ, ಮಳೆಗಾಲ ಆರಂಭ ಆಗ್ತಾ ಇದೆ. ಇನ್ನೇನು ವೆದರ್ ಪ್ರೆಡಿಕ್ಷನ್ ಇದೆ, ಮಳೆ ಬರುತ್ತೆ ಅಂತ ಇಷ್ಟು ದೊಡ್ಡ ಪೈಪ್ಗಳು ತಂದು ಹಾಕಿದ್ದಾರೆ. ಇವ್ರಿಗೇನಾದ್ರೂ ನಾಚಿಕೆ ಮನ ಮರ್ಯಾದೆ ಇದೆ ಸರ್? ರೂಟ್ ಇಲ್ಲ, ಓಡಾಡಕ್ಕೆ ಗಾಡಿ ಹೋಗೋಕ್ಕೆ ಜಾಗ ಇಲ್ಲ, ಜನ ಪರದಾಡ್ತಾ ಇದ್ದಾರೆ. ಒಂದು ಅಥೇನಾ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಅದ್ರ ಪಕ್ಕ ಸರ್ ಒಂದು ಹಿಂಗೆ ಸ್ಲೋಪ್ ಡೌನ್ ಇದೆ, ಅಲ್ಲಿ ಡ್ರೈನೇಜ್ ಹೋಗುತ್ತೆ, ಅದ್ರ ಮೇಲೆ ಕಲ್ಲುಗಳಿಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕಂದ್ರೆ ನಾನು ಅದು ದಾಟಿದ ತಕ್ಷಣ ಅಪ್ಪ ಬದುಕ್ತೆ ಅಂತ ಅನ್ಸುತ್ತೆ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ, ಆ ಲೆವೆಲ್ಗೆ. ಸೊ ಯಾಕೆ ಅಂತಂದ್ರೆ ಅಲ್ಲಲ್ಲಿ ಅಗಿತಾ ಇದ್ದಾರೆ. ಈಗ ಅಗಿತಿದ್ದಾರೆ ಸರ್, ಈಗ ಪೈಪ್ಗಳನ್ನ ಇಟ್ಟಿದ್ದಾರೆ. ಇದು ಇವ್ರ ಹಣೆ ಬರ. ಇವ್ರಿಗೇನಾದ್ರೂ ರಾಜಕೀಯ ಮನ ಮರ್ಯಾದೆ ಸರ್? ಯಾರಿಗಾದ್ರೂ ಸರ್, ಚಿಕ್ಕ ಮಕ್ಕಳಿಗೆ ಕೇಳಿ ಸರ್, ಮಳೆಗಾಲದಲ್ಲಿ ಯಾರಾದ್ರೂ ಅಗಿತಾರ? ಮಳೆಗಾಲದಲ್ಲಿ ನಾವು ಹಪ್ಪಳ ಸಂಡಿಗೆ ಹಾಕಲ್ಲ ಸರ್. ಇವ್ರು ನೋಡಿದ್ರೆ ಅಗುದು ಪೈಪ್ ಹಾಕಕ್ ಹೋಗ್ತಾ ಇದಾರೆ ಅಂದ್ರೆ ಇವ್ರಿಗೆ ಕನಿಷ್ಠ ವಿವೇಕ ಇದೆಯಾ ಸರ್ ಇವ್ರಿಗೆ? ಅದು BWSSBನೇ ಆಗ್ಲಿ ಅಥವಾ BBMPನೇ ಆಗ್ಲಿ, ಯಾರನ್ನಾಗ್ಲಿ ಮ್ಯಾನುವಲ್ ಮುಚ್ಚರಿ ಅಂತಂದ್ರೆ ಈಗ ಸೀವೇಜ್ ಪೈಪ್ ಹಾಕ್ತಾರೆ ಓಪನ್ ಮಾಡಿ ಅಗಿತಾರ ರಸ್ತೆಗಳನ್ನ. ಏನಪ್ಪಾ ದೇವ್ರೇ, ಯಾರಾದ್ರೂ ಹೊರಗಡೆ ಅವ್ರು ನೋಡ್ಬಿಟ್ರೆ ನಗ್ತಾರೆ. ದೇವರಾಜ್ ಸರ್. ಅಮ್ಮ, ಈಗ ಶ್ರೀಯುತ PR ರಮೇಶ್ ಅವರು ಮಾತನಾಡ್ತಿದ್ರು. ದ ಗ್ರೇಟ್ ನಮ್ಮ ಚಾಮರಾಜಪೇಟೆ ಶಾಸಕರು ಇವತ್ತು ರಾಹುಲ್ ಗಾಂಧಿ ಅವ್ರ ಪಕ್ಕ ಏನ್ ಬಿಲ್ಡಪ್ ಕೊಟ್ಟಿದ್ದೆ. ಇಡೀ ಬಳ್ಳಾರಿನೇ ನಂದು, ಇಡೀ ಬಳ್ಳಾರಿ ಚಾಮರಾಜಪೇಟೆಯಲ್ಲಿ ಮಳೆಗಾಲದಲ್ಲಿ ಅಗಿತಾ ಇದಾರಲ್ಲ ಸ್ವಾಮಿ, ಬಂದು ನೋಡಿ. ಅಲ್ಲೋಗಿ ಬಳ್ಳಾರಿಯಲ್ಲಿ ಬಾವುಟ ಆರಿಸಿರಂತೆ. ಆಮೇಲೆ ಹೇಳಿ ಸರ್. ಅಮ್ಮ, ಈಗ ಶ್ರೀಯುತ PR ರಮೇಶ್ ಅವರು ಹೇಳ್ತಿದ್ರು, ಇದಕ್ಕೆ ನಾವೆಲ್ಲ ಹೊಣೆ, ಬೇರೆ ಯಾರೋ ಹೊಣೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಬೇರೆಯವರು ಮಾಡಿದ ಅನಾಹುತನ ನಾವು ಸರಿ ಮಾಡಿದೀವಿ ಅಂತ ರಮೇಶ್ ಸರ್ ಹೇಳ್ತಾ ಇರೋದು. ಒಂದು ವಿಷಯ ಈಗಾಗಲೇ ಶ್ರೀಯುತ ಹರೀಶ್ ಅವರು ಹೇಳ್ತಿದ್ರು. ಅಲ್ಲ, ಶ್ರೀಯುತ ಹರೀಶ್ ಅವರು ಏನು ಹೇಳ್ತಿದ್ರು, ಈಗ 200ಕ್ಕೂ ಹೆಚ್ಚು ಕೆರೆಗಳಿದ್ವು, ಅದನ್ನು 92 ಕೆರೆಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಅಮ್ಮ, ಈಗಾಗಲೇ ಶ್ರೀಯುತ ಹರೀಶ್ ಅವರು ಹೇಳಿದಾಗೆ ನಮ್ಮಲ್ಲಿ 3 ವ್ಯಾಲಿ ಬಹು ಮುಖ್ಯವಾದಂಥ ವ್ಯಾಲಿ. ಇದೇ ಮೂಲಭೂತ ಸಮಸ್ಯೆಗೆ ಮೂಲಭೂತ ಇರ್ತಕ್ಕಂಥದ್ದು. KC ವ್ಯಾಲಿ ಇರ್ಬೋದು, ಹೆಬ್ಬಾಳು ಇರ್ಬೋದು, ರುಷ್ಪಾವತಿ ಇರ್ಬೋದು. ಇದ್ರ ಹಿಂಭಾಗ ಕಂಪ್ಲೀಟು ಕ್ಯಾಸ್ಕೇಡ್ ಆಫ್ ಲೇಕ್ಸ್ ಇತ್ತು. ಅಂದರೆ ಒಂದು ಕೆರೆ ಹಿಂದೆಗಡೆ ಇನ್ನೊಂದು ಕೆರೆ, ಇನ್ನೊಂದು ಕೆರೆ ಹಿಂದೆಗಡೆ ಇದೊಂದು ಕೆರೆ. ಈ ರೀತಿ ಅಗಾಧವಾದ ಪ್ರಮಾಣದಲ್ಲಿ ಮಳೆ ಬರ್ತಿರ್ತಕ್ಕಂಥದ್ದು ಶ್ರೀಯುತ PR ರಮೇಶ್ ಅವರು ಹೇಳಿದಂಗೆ ಇವತ್ತಲ್ಲ. ನೀವು ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ಬಿಫೋರ್ ಫ್ರೀಡಮು ಸಹ ಬಂದಿದೆ. ಆದರೆ ಅವತ್ತು ಯಾಕೆ ಫ್ಲಡ್ ಬರ್ತಿರಲಿಲ್ಲ? ಇವತ್ತು ಯಾಕೆ ಫ್ಲಡ್ ಬರ್ತಿದೆ ಅಂತಂದರೆ ನಾವು ಕೆರೆಗಳನ್ನ ನುಂಗಿದ್ವಿ. ಇದು ಸತ್ಯ. ಎಲ್ಲ ಅಮ್ಮ, ಇದಕ್ಕೆ ಯಾವ ರಾಜಕೀಯ ಪಕ್ಷದವರು ಹೊರತು ಅಂತ ನಾನು ಮಾತಾಡೋಲ್ಲಮ್ಮ. ಇವತ್ತು ನಮ್ಮ ಬೆಂಗಳೂರು ನೀವಾಗಲೇ ಹೈಕೋರ್ಟ್ ನಿರ್ದೇಶನದಂತೆ ಕೆರೆ ಒತ್ತುವರಿಗೆ ಲಾಸ್ಟ್ ಡೇಟ್ ಕೊಟ್ಟು ಕ್ರಿಯಾ ಯೋಜನೆ ರೂಪಿಸಿ ಅಂತ ಹೇಳಿದ ಮೇಲೂ ಕೂಡ ಇಲ್ಲಿ ಅವರಿಗೆ ಸರ್ವೇಯರ್ ಹೋಗಿ ಸರ್ವೆ ಮಾಡದೆ, ಒತ್ತುವರಿಯನ್ನ ತೆರವು ಮಾಡದೆ, BBMP ಅಧಿಕಾರಿಗಳು ನೀವೇನ್ ಲಂಚ ತಗೊಂಡಿದ್ದೀರೇನ್ರಿ? ನೀವು ಲಂಚ ತಗೊಂಡಿದ್ದೀರಾ? ನೀವು ಹೈಕೋರ್ಟ್ ಹೇಳಿದ್ರು ಸರ್ವೇಯರ್ ಸಿಗಲ್ಲ ಅವತ್ತು. ಅಮ್ಮ, ಇನ್ನೊಂದೇನಾಗುತ್ತೆ ಅಮ್ಮ, ಇದಕ್ಕೆ ಮೂಲ ಸಮಸ್ಯೆ ಅಂತ ಹೇಳ್ತಿರಲ್ಮ, ಈ 3 ವ್ಯಾಲಿಗಳ ಹಿಂಭಾಗ ಎಲ್ಲ ಕೆರೆಗಳಿದ್ವು. ಆ ಕೆರೆಗಳು ಶ್ರೀಯುತ ರಮೇಶ್ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, 70% ಕೆರೆಗಳು ಕಾಂಗ್ರೆಸ್ ಕಾಲದಲ್ಲೇ ಮುಚ್ಚೋದು. ಇವತ್ತು ತೆಗೀರಿ ನೀವು. BDI ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, KDB ಇರ್ಬೋದು, KSSIDC ಇರ್ಬೋದು, ಈ ರೀತಿ ಹಲವಾರು ಸಮ್ ಕ್ಲಿಯರೆನ್ಸ್ ಬೋರ್ಡ್ ಇರ್ಬೋದು, ಎಲ್ಲ ಕಟ್ಟಿರ್ತಕ್ಕಂಥದ್ದು ಕೆರೆ ಭಾಗದಲ್ಲೇ. ಏನು ಬೇಡಿ, ಇತ್ತೀಚೆಗೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. 2006-07 ಒಂದು ಎಕ್ಸಾಂಪಲ್ ಕೊಡ್ತೀನಿ. JP ನಗರದ ಕೆರೆನ ಇವರು ಡಾಲರ್ಸ್ ಕಾಲೋನಿ ಅಂತ ಮಾಡಿ ಶ್ರೀಮಂತ ಕೊಟ್ಬಿಟ್ರಮ್ಮ. ಪ್ರತಿ ವರ್ಷ ಡಾಲರ್ಸ್ ಕಾಲೋನಿ ಸದಾಶಿವನಗರ ಅಲ್ಲೊಂದಿದೆಯಮ್ಮ, 3 ಇದೆ. ಒಂದಿದೆ ಶ್ರೀಮಂತರು ಅಂತ ಅಮ್ಮ. ಅವ್ರ ಕೆರೆ ಮುಚ್ಚಿಬಿಟ್ರು. ಶ್ರೀಯುತ ರಮೇಶ್ ಅವ್ರು ಹೇಳ್ಬೇಕು, ಅದಕ್ಕೆ ಉತ್ತರ ಕೊಡಬೇಕು. ಕೆರೆಗಳು ಮುಚ್ಚಿದ್ರಲ್ಲ ಅವತ್ತು, ನೀರನ್ನ ಹಿಡಿದಿರ್ತಕ್ಕಂಥದ್ದು ಕೆರೆಗಳು ಒಂದೇನೆ. ಅತಿ ನೋಡಿ, ವಾಡಿಕೆಗಿಂತ ಹೆಚ್ಚಿಗೆ ನೀರು ಬಂತು ಅಂತಾರೆ, ಕೆರೆಗಳು ಶೇಖರಣೆ ಮಾಡುತ್ತೆ. ದೇವರಾಜ್ ಸರ್, ಸೊ ಈಗ ಕೆರೆಗಳ ಒತ್ತುವರಿ ತೆರವು
ಮತ್ತು ರಾಜ ಕಾಲುವೆ ಒತ್ತುವರಿ ತೆರವು ಮಾಡಿಸ್ಬೇಕು ಅಂದ್ರೆ ಅವ್ರಿಗೊಂದು ದಮ್ಮು ತಾಕತ್ತು, ಇಚ್ಛಾಶಕ್ತಿ ಅಲ್ಲ, ದಮ್ಮು ತಾಕತ್ತು ಇರ್ಬೇಕು. ಏನ್ ಸರ್, ದಮ್ಮು ತಾಕತ್ತು ಇರ್ಬೇಕು. ಆ ದಮ್ಮು ತಾಕತ್ತು ಇರೋ ರಾಜಕಾರಣಿ ಇಲ್ಲಿಯವರೆಗೆ ಬೆಂಗಳೂರಿಗೆ ಬಂದಿಲ್ಲ. ಅದೇ ಸತ್ಯ. ಈಗ DK ಶಿವಕುಮಾರ್ ಅವರು ನಾನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತಿದ್ದಾರೆ. ಫೇರ್ ಎನಫ್, ಮಾಡಿ. ನಾನು ಕಾವೇರಿ ಆರತಿ ಮಾಡ್ತೀವಿ, ವೃಷಾವರ್ತಿ ಆರತಿ ಮಾಡಿ. ಆದರೆ ಸಮಸ್ಯೆಗೆ ಮೂಲ ಒತ್ತುವರಿ, ಅದನ್ನು ತೆರವು ಮಾಡಿ. ನಿಮ್ಗೆ ಆ ತಾಕತ್ತಿದೆ. ಇವರ ಡೋಂಟ್ ಕೇರ್ ಮಾಸ್ಟರ್, ಏನು ಬೇಕಾದರೂ ಮಾಡ್ತೀರಾ ನೀವು. ಇಂಥ ಚುನಾವಣೆಯನ್ನೇ ಗೆಲ್ಲಿಸಿಕೊಂಡು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದವರು ನೀವು. ಈ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದೀರಿ. ಅದು 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 ನಿಮಗೆ ಇಷ್ಟನೋ ಕಷ್ಟನೋ, ನಿಮಗೆ ದೇವರು ಅದೊಂದು ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಆಗಬೇಕಂತ ಭಾಳ ಜನ ಪ್ರಯತ್ನ ಪಡ್ತಾರೆ, ಕಿತ್ತಾಡ್ತಾರೆ, ಒದ್ದಾಡ್ತಾರೆ. ಬಟ್ DK ಶಿವಕುಮಾರ್ ಅವ್ರಿಗೆ ಅದೊಂದು ಚಾನ್ಸ್, ಅವಕಾಶ ಸಿಕ್ಕಿದೆ. ಇವರು ಇತಿಹಾಸದ ಪುಟದಲ್ಲಿ DK ಶಿವಕುಮಾರ್ ಅಂತ ಒಬ್ಬ ನಾಯಕ ಇದ್ದರು, ಬೆಂಗಳೂರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ತಂದುಕೊಟ್ರು ಅಂತ ಅವರಿಗೆ ಇತಿಹಾಸದ ಪುಟದಲ್ಲಿ ಅವ್ರ ಹೆಸರು ಅಜರಾಮರಾಗಬೇಕು. ಒತ್ತುವರಿನ ಅವ್ರು ತೆರವು ಮಾಡಿ ಆಮೇಲೆ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಆ ಇಚ್ಛಾಶಕ್ತಿ, ಆ ತಾಕತ್ತು, ಆ ದಮ್ಮು ಈ ಕಾಂಗ್ರೆಸ್ ನಾಯಕರಿಗಿದೆಯಾ? ಬಿಜೆಪಿ ಅವ್ರಿಗೆ ಇರ್ಲಿಲ್ಲ, ಜೆಡಿಎಸ್ ಅವ್ರಿಗೆ ಇರ್ಲಿಲ್ಲ ಅಂತ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇದೇ ಕಾಂಗ್ರೆಸ್ ಅವ್ರು ಬಂದು ಏನೇನ್ ಮಾತಾಡಿದ್ರು ಅವತ್ತು? ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇದೇ ಕಾಂಗ್ರೆಸ್ ಅವ್ರು ಬಂದು ಆ ನೀರಲ್ಲಿ ನಿಂತ್ಕೊಂಡ್ಬಿಟ್ಟು ಏನೇನ್ ಮಾತಾಡಿದ್ರು? ಅವತ್ತು ಬೋಟಲ್ ಹೋಗಿ ಬಂದಲ್ಲ ನೀವು. ಇವತ್ತು ಬೋಟಲ್ ಹೋಗೋ ದಿಕ್ಕಿಲ್ವಲ್ಲ ಸ್ವಾಮಿ, ನೀವೆಲ್ಲ ಹೊಸಪೇಟೆಲ್ ಬೋಟಲ್ ಹೋಗ್ತಾ ಇದ್ರಿ, ಹೊಸಪೇಟೆಲ್ ಬೋಟಲ್ ಹೋಗ್ತಾವ್ರೆ, ಇಲ್ಲಿ ಬೆಂಗಳೂರಲ್ಲಿ ಬರ್ತಾ ಇಲ್ಲ ಬೋಟಲ್ಲಿ. ಇಲ್ಲ, ನಿನ್ನೆ ಶರವಣ ಅವರೇ, ನಾನು ಸಾಯಿ ಲೇಔಟ್ಗೆ ಹೋಗೋದಲ್ಲ, ಆವಾಗ AEE ಆ ಮೇಡಮ್ ಅವರು ಬಂದಿದ್ರು, ಮತ್ತೆ ಒಂದಿಷ್ಟು ಅಧಿಕಾರಿಗಳು ಬಂದ್ಬಿಟ್ಟು ವಿಡಿಯೋ ಕಾನ್ಫರೆನ್ಸಲ್ಲಿ CM ಅವ್ರಿಗೆ DCM ಅವ್ರಿಗೆ ಎಲ್ಲ ತೋರಿಸ್ತಾ ಇದ್ರು, ಹಿಂಗೆ ತೋರಿಸ್ತಾ ಇದ್ರು. ನಂಗೆ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಮಾವೇಶ ಇತ್ತಲ್ಲ, ಬರೋಕ್ಕಾಗಿಲ್ಲ ಅಂತ ವಿಡಿಯೋ ಕಾನ್ಫರೆನ್ಸಲ್ಲಿ ವಿಡಿಯೋ ಮಾಡಿ ಎಲ್ಲ ತೋರಿಸ್ತಾ ಇದ್ರು, ಅವರೆಲ್ಲ ನೋಡ್ತಾ ಇದ್ರು. ಹೇಳಿ ಸರ್. ಬೇರೆ ಏನೋ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಬೇಡ. ಯಾಕಂದರೆ ಮೊದಲನೇದಾಗಿ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ನಿಮ್ಗೊಂದು ವಂದನೆ ತಿಳಿಸಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಹೇಳಿದ್ದಾರೆ. ಯಾವುದು ಚಾನಲಲ್ಲಿ ಕೂತ್ಕೊಂಡಿದ್ದೀವಿ ಅಂತಲ್ಲ, ಯಾಕಂದರೆ ನೀವು ಮಾಡಿರೋವಂಥ ಒಂದು ನಿನ್ನೆ ಕಾರ್ಯಕ್ರಮ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ. ಸೊ ಇದೇ ಥರ ಗ್ರೌಂಡ್ ರಿಪೋರ್ಟ್ಗಳು ನೀವು ಈ ಅಧಿಕಾರಿಗಳು ಮತ್ತು ಪೊಲಿಟಿಷಿಯನ್ಸು ಮಾಡಿದ್ರೆ ಈ ಥರ ಒಂದು ಸಮಸ್ಯೆಗಳು ಬರಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಯಾಕಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ಬಂತು, ನೀವು ಹೇಳ್ದಂಗೆ ಸಾಯಿ ಲೇಔಟ್ ಇತ್ತು, ಸಾಯಿ ಲೇಔಟಲ್ಲಿ ಮಳೆ ಬಂದರೆ ಹೋಗಿ ಅದು ಪೂರ್ತಿ ಇದಾಗ್ತದೆ ಅಂದರೆ ಅಲ್ಲಿ ಅವಾಗ ಇದ್ದಂಥ ಒಂದು ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಅಂದರೆ, ನಿಮಗೆ ಪೇಪರ್ ಬಂದರೆ ಬರೀ ಪೇಪರಲ್ಲಿ ನೀವು ಸಿಗ್ನೇಚರ್ ಮಾಡಿಬಿಟ್ಟು ನೀವು ಅಲ್ಲಿ ಹೋಗಿ ನೋಡಲ್ವಲ್ಲ, ನಿಮ್ಮ ಪೇಪರ್ ಮಾತ್ರ ಸಾಕಾಗತ್ತೆ. 11 ಕೋಟಿ ಅಂತೆ, ಅದನ್ನೇ ಮೇಡಮ್ ಹೇಳ್ತಾ ಇದೀವಿ. ನೀವು ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅಲ್ಲಿ ನಿಂತ್ಕೋಬೇಕು, ಅವಾಗ ನಿಮ್ಗೆ ಗೊತ್ತಾಗತ್ತೆ ಈ ರೋಡಲ್ಲಿ ಚರಂಡಿ ಮೋರಿ ಏನಾದರೂ ನಮಗೆ ಸಮಸ್ಯೆ ಬಂದಾಗಿದೆ, ಏನಾದರೂ ಹೋಗೋಕ್ಕಾಗತ್ತಾ ಅಂತ. ನೀವು ಗ್ರೌಂಡ್ಗೆ ಹೋಗಲ್ಲ, ನಿಮ್ಮ ಆಫೀಸಿಂದ ಎದ್ದು ಹೋಗೋದೇ ಇಲ್ಲ, ನಿಮ್ಮ ಕೂತಿರೋ ಜಾಗದಲ್ಲಿ ನಿಮಗೆ ಸಂಬಳ ಬರುತ್ತೆ, ನೀವು AC ಫ್ಯಾನಲ್ಲಿ ಕೂತಿರ್ತೀರಾ, ನೀವು ಗ್ರೌಂಡ್ಗೆ ಹೋದ್ರೆ ಅಲ್ವಾ ಆಗತ್ತೆ. ಈಗ ನೀವು ಹೋದ್ರಿ ನೆನ್ನೆ, ನಿಮಗೆ ಬಹಳಷ್ಟು ಸಮಸ್ಯೆ ಗೊತ್ತಾಯ್ತು, ಎಲ್ಲಿ ಹಳ್ಳ ಎಲೆಕ್ಟ್ರಿಕಲ್ ಹೇಗಿತ್ತು, ಅಲ್ಲಿರೋ ಜನನ ನೀವು ಮಾತಾಡ್ಸಿದ್ರಿ ಮೇಡಮ್, ಅಲ್ಲಿರೋರು ಎಷ್ಟು ಜನ ಪ್ರಾಬ್ಲಮ್ ಹೇಳ್ಕೊಂಡ್ರು. ಅಲ್ಲ ನಾವ್ ಏನು ಅನ್ಕೊಳ್ತೀವಿ, ಬಿಟ್ರೆ ಕಲ್ ತಗೊಂಡು ಒದ್ದೋಡಿಸ್ತಿದ್ರು ನಮ್ಮನ್ನ. ನಿಜ ಹೇಳ್ತೀನಿ ಸರ್, ಮೇಡಮ್ ಹೋಗ್ರಿ, ಹೋದ್ ವರ್ಷನೂ ಬಂದಿದ್ರೆ. ನಿಮ್ ಮೀಡಿಯಾಗಳಂದ್ರೆ ಅಲರ್ಜಿ, ನಮ್ಗೆ ಬಂದ್ಬಿಟ್ಟು ಮೈಕ್ ಹಿಡಿತೀರಾ, ಏನ್ ಕಟ್ಟೆ ಹಾಕಿದಿರಾ, ಏನ್ ಸಾಧನೆ ಮಾಡಿದಿರಾ, ಪರಿಹಾರ ಸಿಕ್ಕಿದ್ಯಾ ಹೋಗಿ ಅಂತ ನಮ್ಮನ್ನು ಓಡಿಸ್ತಾವ್ರೆ. ನೀವು ನೋಡ್ಸೋಕಾಗತ್ತೆ, ಆದ್ರೆ ಸೊಲ್ಯೂಷನ್ ಯಾರ ಕೈಲಿ ಇರೋದು? ಎಲೆಕ್ಟೆಡ್ ಆಗಿರೋ ರೆಪ್ರೆಸೆಂಟೇಟಿವ್ ಕೈಗಳಲ್ಲಿ ಇರೋದು. ಏನ್ ಮಾಡ್ಬೇಕು ಈಗ? ಅವ್ರು ಹೇಳಿದ್ರು 20 ಕೋಟಿ ರೂಪಾಯಿ ಮಾಡ್ಲಿಲ್ಲ, ಇವರು ಮಾಡ್ಲಿಲ್ಲ ಎಲೆಕ್ಷನ್, ಇವರು ಮಾಡ್ತಾ ಇಲ್ಲ ಸರ್. ನಿಜ, ಒಬ್ಬ ಕಾರ್ಪೊರೇಟರ್ ಇದ್ದಿದ್ರೆ ಸರ್ ಕಷ್ಟನೋ ಸುಖನೋ BBMP ಚುನಾವಣೆ ಆಗ್ಲಿ ಇಲ್ಲ ಮತ್ತೊಂದು ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಏನಾಗಿದೆ ಅಂದ್ರೆ BBMP ಮೋರಿ ಯಾವ್ದೋ ಒಂದು ಸೀವೇಜ್ ಬ್ಲಾಕೇಜ್ ಆದ್ರೂ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೋಬೇಕು. ಈ ಸೀವೇಜ್ಗೂ MLAಗೂ ಸಂಬಂಧ ಇಲ್ಲ. ಯಾವುದೋ ಒಂದು ಸ್ಟ್ರೀಟ್ ಲೈಟ್ ಯಾವುದೋ ಹಾಳಾಗಿದೆ ಅಂದರೆ ಅಲ್ಲಿ ನಿಂತ್ಕೊಂಡು 2 ಫೋಟೋ ತೊಗೋಬೇಕು. ಇವತ್ತು ನಾನು ಸ್ಟ್ರೀಟ್ ಲೈಟ್ನ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಅಂತ ನಿಮ್ಮ ವ್ಯಕ್ತಿ ಬರುತ್ತಾ? ಅದು ಇದು ಯಾರಿಗೆ ಬರುತ್ತೆ? BBMP ಕೌನ್ಸಿಲರ್ಗಳನ್ನ ಮಾಡಬೇಕಾಯ್ತು. ನೀವೇನು ಮಾಡ್ತಾಯಿದ್ರಿ 5 ವರ್ಷದಿಂದ? ಈಗ ಹೇಳ್ತಾ ಇದ್ದೀರಾ ಮಾಡಬೇಕು ಅಂತ. ಮೇಡಮ್ 15 ಆಗಿದ್ದು 2020ಗೆ ಆಗಬೇಕಾಯ್ತು. ಇವತ್ತು 25 ಇದ್ದೀವಿ. ಇನ್ನು ಎಷ್ಟು ದಿವಸ ಬೇಕು ನಿಮಗೆ? ಯಾವುದೇ ಒಂದು ಕೆಲಸಗಳನ್ನ
ಮೈನರ್ ಚಿಕ್ಕದವರೆಗೂ ಡಿಸೆಂಟ್ರಲೈಸೇಷನ್ ಮಾಡ್ಬೇಕಾಯ್ತು. ಗೃಹ ಜ್ಯೋತಿ, ಶಕ್ತಿ, ಇವತ್ತೊಂದು ಎಲ್ಲಿದೆ ಭೂ ಮೇಡಮ್ ಶಕ್ತಿ ಗೃಹ ಜ್ಯೋತಿ? ಇವತ್ತು ನೀವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳೋದಲ್ಲ, ನೀವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ. ನಾವೇನ್ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವಿ, ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಕಣ ಟ್ಯಾಕ್ಸ್ ನೀವು ಕಟ್ಟಬೇಕು ಗೌರ್ಮೆಂಟ್ಗೆ, ನಾವು ನಿಮ್ಗೆ ಕಾಸು ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಇವತ್ತು ಹೊಸದು ಸರ್, ನೀವ್ ಹಂಗೆಲ್ಲ ಮಾತಾಡಂಗಿಲ್ಲ. ಇವತ್ತು ಭೂಶಕ್ತಿ, ಈ ಜಲಶಕ್ತಿ ಏನು ಕೊಡ್ಬೇಕಾಗಿಲ್ಲ, ಜಲಶಕ್ತಿ ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಭಗವಂತನೇ ಸುರಿಸ್ಬಿಟ್ಟಿದ್ದಾರೆ. ಸೊ ಇವತ್ತು ಭೂಶಕ್ತಿ. ನಾನು ಇದು ಕಾಂಗ್ರೆಸ್ ತಪ್ಪು, ಕಾಂಗ್ರೆಸ್ ಇದಕ್ಕೆ ಹೊಣೆ ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಬೇಡ, ಒಂದು ಹ್ಯುಮ್ಯಾನಿಟಿ ಮೇಲೆ ಹೋಗಿ ಅವ್ರ ಮನೆಗೆ ಹೋಗಿ ಒಂದ್ಸಲಿ ನೋಡಿ. ಮಳೆ ಬಂದ್ರೆ ಅವ್ರ ಮನೇಲಿ ಇರಕ್ಕಾಗತ್ತಾ ನೋಡಿ. ಮಳೆ ಏನೋ 2 ದಿವಸದಲ್ಲಿ ನಿಂತೋಗತ್ತೆ ಮೇಡಮ್. ಆಮೇಲೆ ಎಲೆಕ್ಟ್ರಿಕಲ್ ಇರಲ್ಲ, ಅವ್ರಿಗೆ ಕ್ಲೀನ್ ಮಾಡಿಸ್ಬೇಕು. ಅಲ್ಲಿರೋ ಇನ್ಸೆಟ್ಸ್ ಯಾವ್ದಾದ್ರು ಒಂದು ಕ್ರಿಮಿಕಿಲಿಟಿ ಬರುತ್ತೆ. 2 ದಿವಸ ಆದ್ರೂ ಅವ್ರು ಊಟ ಮಾಡಕ್ಕಾಗಲ್ಲ ಮೇಡಮ್. ಅವರು ಆ ವಾಸನೆ ಕೊಳ್ಚೋಗಿರತ್ತೆ, ವಾಸನೆ ಅಲ್ವಾ, ಅವ್ 2 ದಿವಸ ಊಟ ಮಾಡಕ್ಕಾಗಲ್ಲ. ಟ್ಯಾಂಕ್ ಅಲ್ಲಿ ನೀರ್ಗಳು ಬೆಂಗಳೂರಲ್ಲಿರೋ ಮಿನಿಸ್ಟರ್ಗಳು, ಬೆಂಗಳೂರಲ್ಲಿರೋ ಬೆಂಗಳೂರಲ್ಲಿರೋ ಶಾಸಕರುಗಳು, ಇರುವಂತ ಮಾಜಿ ಕಾರ್ಪೊರೇಟರ್ಗಳು ಈ ಕಾರ್ಯಕ್ರಮಕ್ಕೋಸ್ಕರ ಹುಡುಕಿ ಕೊನೆಗೆ ಪಾಪ ನಮ್ಮ PR ರಮೇಶ್ ಸರ್ ಆಯ್ತಪ್ಪ ಬರ್ತೀನಿ ಅಂತ ಅಂದ್ರಂತೆ ಅವರು. ಹಂಗಾಗಿ ಇವತ್ತು ನಮ್ಗೊಂದು ಕಾಂಗ್ರೆಸ್ ರೆಪ್ರೆಸೆಂಟೇಷನ್, ಅದು ರಮೇಶ್ ಸರ್ ಮನಸ್ಸು ಮಾಡಿದ್ದಕ್ಕೆ ಎಲ್ಲ ಬಳ್ಳಾರಿಗೆ ಹೋಗಿದ್ದಾರೆ ಅಂತೆ ಸರ್. ಬಳ್ಳಾರಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ನೋಡಿದ್ರ, ಖರ್ಗೆ ಅವ್ರನ್ನ ನೋಡಿದ್ರ, ನಾನು ನೋಟಿಸ್ ಆಗಿದ್ದೀನಾ ಇಲ್ವಾ, ನಾನು ಸ್ಟೇಜ್ ಮೇಲೆ ಹೋಗ್ಬೇಕಾ ಬೇಡವಾ, ಇದನ್ನೇ ಮಾಡಿದ್ದಾರೆ. ವಿಲ್ ಕಮ್ ಬ್ಯಾಕ್. ನಾನು ಬಂದಮೇಲೆ ರಮೇಶ್ ಸರ್ಗೆ ನಾನು ಸ್ವಲ್ಪ ಟೈಮ್ ಕೊಡ್ಬೇಕು, ಅವ್ರಿಗೆ ನಾವು ಮಾತಾಡೋಕ್ಕೆ ಬಿಟ್ಟಿಲ್ಲ. ವಿಲ್ ಕಮ್ ಬ್ಯಾಕ್. ಬಟ್ ನೀವು ಹೇಳಿದ್ರಲ್ಲ ಸರ್, ಒಂದು ರೌಂಡ್ ಹೋಗಿ ಬಂದು ರಾತ್ರಿ ಊಟ ಮಾಡದೆ ಮಲ್ಕೊಂಡಿದ್ದೀನಿ ಸರ್. ಅಷ್ಟು ಗಬ್ಬು ನಾತ ಯಪ್ಪ, ಹೇಳಕ್ಕ ಯಾವಾಗ ಮನೆಗೆ ಹೋಗ್ತೀನೋ ಹಾಕ್ಕೊಂಡಿರೋ ಬಟ್ಟೆನೂ ಕೂಡ ಮತ್ತೊಂದ್ಸರಿ ಬಳಸಬಾರ್ದು ಅಂತ ಹೊರಗಡೆ ಬಿಸಾಕಿದ್ದೀನಿ. ಟು ಬಿ ಫ್ರ್ಯಾಂಕ್ ವಿತ್ ಯು, ಅಲ್ಲಿ ಜೀವನ ಮಾಡೋರ ಪರಿಸ್ಥಿತಿ ಹೆಂಗಿರ್ಬೋದು ಸರ್? ಅಲ್ಲಿ ಜೀವನ ಮಾಡೋರು ಅದು ಎಲ್ಲಾರನ್ನೂ ನನ್ನ ಥರನೇ ನಾನು ಹೆಂಗೆ ಹೋಗಿ ಓಡಾಡಿದ್ದೀನಲ್ಲ ಹಂಗೆ ಓಡಾಡಿಸ್ಬಿಡ್ಬೇಕು. ಎಲ್ಲರನ್ನೂ ಓಡಾಡಿಸ್, ಸುಮ್ಮನೆ ಹೋಗಿ ಸರ್ ಅಷ್ಟು ದೂರಕ್ಕೆ ಅಂತ.